ನಿನ್ನೆ ದಿವಸ ಬಹಳ ದಿವಸದಿಂದ ನಿರೀಕ್ಷೆ ಮಾಡಿದಂಥ PSI ಪರೀಕ್ಷೆ ಬಹಳ ಸುಗಮವಾಗಿ ಆಗಿದೆ. ಯಾವುದೇ ಘಟನೆ ನಡೀಲಿಲ್ಲ. ಯಾರೂ ಕೂಡ ಬ್ಲೂಟೂತ್ಗಳು ಆ ಥರದ್ದು ಯಾವುದು ಒಳಗಡೆ ತರೋದಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಅವರು ಯಾರೂ ಪ್ರಯತ್ನನೂ ಕೂಡ ಮಾಡಿಲ್ಲ ಅಂತ ಭಾವಿಸ್ತೇನೆ. ಸುಮಾರು 54,000 ಜನ ಪರೀಕ್ಷೆ ಬರೀಬೇಕಾಗಿತ್ತು. ಅದರಲ್ಲಿ ಕೆಲವರು ಮಿಸ್ ಆಗಿದ್ದಾರೆ, ಅಂದರೆ ಆಬ್ಸೆಂಟ್ ಆಗಿದ್ದಾರೆ. ಸುಮಾರು 65-70% ಪರೀಕ್ಷೆ ಬರೆದಿದ್ದಾರೆ. ಅದನ್ನು ವ್ಯಾಲ್ಯೂಯೇಷನ್ ಮಾಡಿ ಆದಷ್ಟು ಶೀಘ್ರವಾಗಿ ಸೆಲೆಕ್ಷನ್ ಏನು ಪ್ರೋಸೆಸ್ ಮಾಡಬೇಕು ಅದನ್ನು ಮಾಡ್ತೇವೆ. ಇದಾದ ಮೇಲೆ ಇನ್ನೂ ನೆಕ್ಸ್ಟ್ ಸ್ಟೇಜಲ್ಲಿ ಇನ್ನೂ 403 ಜನ ಅದು ಒಂದು ಪರೀಕ್ಷೆ ಮಾಡಬೇಕು. ಅದನ್ನು ಕೂಡ ಏನು KE ಅವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ವಹಿಸ್ಬೇಕು ಅಂಥೇಳಿ ಯೋಚನೆ ಮಾಡಿದ್ದೇವೆ. ಮೊದಲನೇದಾಗಿ ನಾನು KE ಅವರಿಗೆ, ಅವರ ಡೈರೆಕ್ಟರ್ ಆಗಿರ್ತಕ್ಕಂಥ ರಮ್ಯಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಭಾಳ ಎಚ್ಚರಿಕೆಯಿಂದ ಅವರು ಇದನ್ನು ಮಾಡಿಕೊಟ್ಟಿದ್ದಾರೆ. ಅದೇ ಪ್ರಕಾರ ಮುಂದೆನೂ ಕೂಡ ಮಾಡಿದರೆ ಯಾವುದೇ ಗೊಂದಲಕ್ಕೆ ಆಸ್ಪದ ಆಗೋದಿಲ್ಲ. 403 ನೋಟಿಫಿಕೇಶನ್ ಯಾವಾಗ ಹೊರಡಿಸ್ತೀರಾ? ಅವರಿಗಾಗಲೇ ನೋಟಿಫಿಕೇಷನ್ ಆಗಿ ಫಿಸಿಕಲ್ ಎಲ್ಲ ಆಗಿದೆ. ಇನ್ನು ಪರೀಕ್ಷೆ ಒಂದು ಬಾಕಿ ಉಳಿದಿದೆ ಅಷ್ಟೇ. ಪರೀಕ್ಷೆ ಮಾಡಿದ ತಕ್ಷಣ ಅವ್ರದ್ದು 400 ಆದರೆ ಒಟ್ಟು ಅಲ್ಲಿಗೆ ನಮಗೆ 945-48 ಆಗುತ್ತೆ. ಅದು ಆದಮೇಲೆ ಇನ್ನೂ 660 ಸಬ್ ಇನ್ಸ್ಪೆಕ್ಟರ್ಗಳಿಗೆ ಈಗಾಗಲೇ ನಾವು ಫೈನಾನ್ಸಿಂದ ಕ್ಲಿಯರೆನ್ಸ್ ತೊಗೊಂಡಿದ್ದೇವೆ. ಅದನ್ನು ಕೂಡ ನೋಟಿಫಿಕೇಷನ್ ಮಾಡ್ತೀವಿ. ಒಟ್ಟಾರೆ ನಮಗೆ ಇನ್ನು 2 ವರ್ಷದಲ್ಲಿ ಇವೆಲ್ಲವನ್ನು ಕೂಡ ಮಾಡಬೇಕಾಗ್ತದೆ. ಯಾಕೆಂದರೆ ಈಗ ನಾವು ಸೆಲೆಕ್ಟ್ ಮಾಡಿದ್ರೆ ಅವ್ರನ್ನ ಟ್ರೈನಿಂಗ್ ಕಳಿಸ್ತೇವೆ. ಟ್ರೈನಿಂಗ್ 1 ವರ್ಷ ಟ್ರೈನಿಂಗ್ ಇರುತ್ತೆ. ನಮಗೆ ರೆಗ್ಯುಲರ್ ಸಬ್ ಇನ್ಸ್ಪೆಕ್ಟರ್ಗಳು ಬರಬೇಕಂದ್ರೆ ಇನ್ನೂ 1 ವರ್ಷ ಕಾಯಬೇಕಾಗತ್ತೆ. ಸರ್, ಇನ್ನೊಂದು ಕಲಬುರಗಿಯಲ್ಲಿ ನಿನ್ನೆ ಅಂಬೇಡ್ಕರ್ ಪ್ರತಿಮೆಗೆ ಸಂಬಂಧಪಟ್ಟಂತೆ ದೊಡ್ಡ ಗಲಾಟೆ ಆಗಿದೆ. ಸೊ ಇದುವರೆಗೆ ಕೇಸಲ್ಲಿ ಎಷ್ಟು ಜನ ಬಂಧನಾಗಿದೆ? ಬಿಜೆಪಿ ಈಗಾಗಲೇ 4 ಜನ ಬಂಧಿಸಿದ್ದಾರೆ. ಇದರ ಮೋಟಿವ್ ಏನು ಅನ್ನೋದನ್ನು ತನಿಖೆ ಮಾಡೋದಕ್ಕೆ ಹೇಳಿದ್ದೇನೆ. ಯಾಕೆಂದರೆ ಈ ರೀತಿ ಘಟನೆಗಳಾದಾಗ ಏನಾದರೂ ಒಂದು ಮೋಟಿವೇಶನ್ ಇದ್ದೇ ಇರುತ್ತೆ. ಅದಕ್ಕೆ ಏನು ಮೋಟಿವ್ ಏನು, ಯಾರು ಹೇಳಿದರು ಅಂಥೇಳಿ ಅವರಿಗೆಲ್ಲ ನಾವು ತನಿಖೆ ಮಾಡ್ತಾ ಇದ್ದೇವೆ. ಇವತ್ತು ಅವರನ್ನು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ ಮುಂದೆ ತನಿಖೆಯನ್ನು ಮಾಡ್ತೀವಿ. ಬಿಜೆಪಿಯವರು ಕ್ರಮ ಸರಿಯಾಗಲಿಲ್ಲ ಅಂದರೆ ಕಲಬುರಗಿಯಲ್ಲಿ ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ನಾವು ಎಲ್ಲ. ಅವ್ರಿಗೆ ಗೊತ್ತಾದ ಮೇಲೆ, ಅವರು ಬಹುಶಃ ಯಾರು ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಅವರು ಸುಮ್ಮನೆ ಆಗ್ಬೋದು ಅಂದ್ಕೊಳ್ತೀನಿ. ಬಂದಿದೆ ಸರ್ ಮಾಹಿತಿ ಯಾರು ಅನ್ನೋದು? ಮಾಹಿತಿ ಬಂದಿದ್ರೂ ಕೂಡ ಅದನ್ನು ನಾವು ಈಗಲೇ ಹೇಳಕ್ಕೆ ಬರೋದಿಲ್ಲ. ಅದು ಎಲ್ಲ ಎವಿಡೆನ್ಸಸ್ಸನ್ನು ನೋಡಬೇಕಲ್ಲ. ಸ್ಪೆಕ್ಯುಲೇಷನ್ಸ್ ಮೇಲೆ ನಾವೇನು ಹೇಳಕ್ಕೆ ಹೋಗೋದಿಲ್ಲ. ಎವಿಡೆನ್ಸಸ್ಸು ಬಂದ ಮೇಲೆ ತನಿಖೆ ಆಗಿ ಯಾರು ಮಾಡಿದ್ದಾರೆ, ಯಾತಕ್ಕೆ ಮಾಡಿದ್ದಾರೆ ಮತ್ತು ಯಾರು ಹೇಳ್ಕೊಟ್ಟಿದ್ದಾರೆ ಅದೆಲ್ಲ ಹೇಳ್ಕೊಟ್ಟಿರ್ಬೋದು ಅಥವಾ ಇಲ್ದೇನೂ ಇರ್ಬೋದು. ಅದನ್ನು ನಾವು ಪರಿಶೀಲನೆ ಮಾಡೋವರೆಗೂ ನಾವೇನು ಸಾರ್ವಜನಿಕವಾಗಿ ಹೇಳಕ್ಕೆ ಬರೋದಿಲ್ಲ. ನಿಗಮ ನೇಮಕ ವಿಚಾರದಲ್ಲಿ ಬಹಿರಂಗವಾಗಿ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ ಸವದಿ ಅವರಿಗೆ ಮತ್ತೆ ಬಿಜೆಪಿಗೆ ವಾಪಸ್ ಬರಲಿಕ್ಕೆ ಆಹ್ವಾನ ಮಾಡಿದ್ದಾರೆ. ಯಾರು? ಸದಾನಂದ ಗೌಡರು, ಮಾಜಿ ಮುಖ್ಯಮಂತ್ರಿ. ಅದು ಗೊತ್ತಿಲ್ಲ ನನಗೆ. ಸರ್, ನಿಗಮ ನೇಮಕ ವಿಚಾರದಲ್ಲಿ ಎಲ್ಲರ ಅನ್ನು ಕೂಡ ಕಲೆಕ್ಟರ್ ಲೀಡರ್ಶಿಪ್ ಅಲ್ಲೇ ಇದನ್ನ ನೇಮಕ ಮಾಡಲಾಗ್ತದೆ, ಎಲ್ಲರ ಅಭಿಪ್ರಾಯ ಪಡೆಯಲಾಗಿದೆ ಅಂತ ಹೇಳಿದ್ದಾರೆ ಸರ್. ಆಯ್ತಲ್ಲ, ಅಲ್ಲ ಅಷ್ಟೇ ಹೇಳಿದ ನೋಡಿ. ಮುಖ್ಯಮಂತ್ರಿಗಳು ಅಧ್ಯಕ್ಷರು ಹೇಳಿದ ಮೇಲೆ ಅದು ಮುಗೀತು ಅಲ್ಲಿಗೆ ಸಬ್ಜೆಕ್ಟು. ಅಲ್ಲ, ತಾವು ಬೇರೆನೇ ಹೇಳಿದ್ರಿ. ನಾನು ಹೇಳಿದ್ದಾಯ್ತು. ಬಟ್ ಈಗ ಅವ್ರು ಹೇಳಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರಲ್ಲ, ಆಯ್ತಲ್ಲ. ಹಾಗೆ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲದೆ ಹೋದ್ರೆ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ನೈತಿಕತೆ ಇಲ್ಲ ಅಂತ ಹೇಳಿ ನಿಮ್ಮ ಸಂಪುಟ ಸಚಿವರು ರಾಜಣ್ಣ ಅವರು ಹೇಳಿದ್ದಾರೆ. ನಾವು ಗೆದ್ದಿತೀವಿ ಅಂತ ವಿಶ್ವಾಸ ಇದೆ ನಮಗೆ. ನಾವು 28ಕ್ಕೆ 28 ಗೆದಿಬೇಕು ಅಂತ ಹೊರಟಿದ್ದೇವೆ. ಹಿಂದೆ ಕಾಂಗ್ರೆಸ್ ಪಕ್ಷ 27 ಸೀಟ್ ಗೆದ್ದಿದ್ದನ್ನು ನಾವು ಸ್ಮರಿಸ್ಕೋಬೇಕು. ವಾತಾವರಣ ಚೆನ್ನಾಗಿದೆ. ನಾವು ಗ್ಯಾರಂಟಿಗಳು ಕೊಟ್ಟಿದ್ದೇವೆ. ಸರ್ಕಾರ ಇವತ್ತು ಜನಪರವಾಗಿರ್ತಕ್ಕಂಥ ಸರ್ಕಾರ ಇದೆ. ನಾವು ಹೆಚ್ಚು ಸೀಟ್ಗಳನ್ನು ಗೆದಿಯೋದಕ್ಕೆ ಅವಕಾಶಗಳಿದೆ. ನಾವು ಗೆದ್ದಿತೀವಿ ಅನ್ನೋ ವಿಶ್ವಾಸ ಕೂಡ ನಮಗಿದೆ.